ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಹಿಂದೂ ವಿಶೇಷ ಭೀಷ್ಮ ನ್ಯೂಸ್ ಕನ್ನಡ ವಿಶೇಷ ವರದಿಗೆ ಸ್ವಾಗತ. ಇಂದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳಿಚೋಡು ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯ ಬಗ್ಗೆ ಇವತ್ತು ಸುದ್ದಿಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಈ ಬಿಳಿಚೋಡು ಗ್ರಾಮದಲ್ಲಿ, ಅಂದರೆ ಹೆಡ್ ಕ್ವಾರ್ಟರ್ ಬಿಳಿಚೋಡು ಹೋಬಳಿ, ಈ ಬಿಳಿಚೋಡು ಹೋಬಳಿಯಲ್ಲಿರ್ತಕ್ಕಂಥ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ H2, ಇಲ್ಲಿ ಸುಮಾರು 7ರಿಂದ 8 ತಿಂಗಳಾದರೂ ಕೂಡ ಇಲ್ಲಿ ಒಬ್ಬ ಡಾಕ್ಟರ್ ಬರ್ತಾ ಇಲ್ಲ. ಒಬ್ಬ ಡಾಕ್ಟ್ರು ಕೂಡ ಇಲ್ಲಿಲ್ಲ. ಇಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಹೇಗಿದೆ ಅಂತಂದರೆ ಒಂಥರ ಅಸ್ತವ್ಯಸ್ತವಾಗಿದೆ. ಯಾಕಂತಂದರೆ ಇಲ್ಲಿ ಯಾವುದೇ ಒಬ್ಬ ಡಾಕ್ಟರ್ ಆಗಲಿ, ನುರಿತ ತಜ್ಞರಾಗಲಿ ಇಲ್ಲಿ ಆಸ್ಪತ್ರೆಯಲ್ಲಿ ಯಾರೂ ಇಲ್ಲ. ಕೇವಲ ಇಲ್ಲಿರ್ತಕ್ಕಂಥ ಈ ಸಮಯಕ್ಕೆ ಇಲ್ಲಿ ಹಾಳಾಗಿ ಹೋಗಬೇಕಾಗಿತ್ತು. ಇಲ್ಲಿರ್ತಕ್ಕಂಥ ಒಂದಿಷ್ಟು ಏನೋ ನರ್ಸ್ಗಳಿದ್ದಾರೆ, ಈ ನರ್ಸ್ಗಳಿಂದ ಈ ಆಸ್ಪತ್ರೆ ಸ್ವಲ್ಪ ಹೆಸರು ಉಳಿದಿದೆ. ಯಾಕಂತಂದರೆ ಎಲ್ಲ ಕಾರ್ಯವನ್ನು ಅವರೇ ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ಥರದ ಡಾಕ್ಟರ್ಗಳಿಲ್ಲದೇ ಇದ್ದರೂ ಕೂಡ ಕೇವಲ ನರ್ಸ್ಗಳು ಮಾತ್ರ ಈ ಆಸ್ಪತ್ರೆಯನ್ನು ಮುಚ್ಚದೆ ಈ ಆಸ್ಪತ್ರೆಯ ಒಂದು ಹದಗೆಡದಂತೆ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಕೂಡ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಅನ್ನೋ ಲೆವೆಲಲ್ಲಿ ಈ ಒಂದು ನರ್ಸ್ಗಳು ಕೆಲಸ ಮಾಡ್ತಿದ್ದಾರೆ. ಡಾಕ್ಟ್ರು ಇದುವರೆಗೂ ಯಾವುದೇ ಒಬ್ಬ ಡಾಕ್ಟ್ರು ಕೂಡ ಇಲ್ಲಿ ಬಂದಿಲ್ಲ. ಸುಮಾರು 8 ತಿಂಗಳುಗಳಾದರೂ ಕೂಡ ಒಬ್ಬ ಡಾಕ್ಟ್ರು ಕೂಡ ಇಲ್ಲಿ ಅಪಾಯಿಂಟ್ ಮಾಡ್ತಾ ಇಲ್ಲ. DHO ಯಾಕೆ, ಚಿಟ್ಟೇರಿ ಆಸ್ಪತ್ರೆಯ DHO ಯಾಕೆ ಮೌನ ವಹಿಸಿದ್ದಾರೆ? ಯಾಕೆ ಇಲ್ಲಿ ಕೇಳ್ತಾ ಇಲ್ಲ? ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಕಾಣ್ತಾ ಇಲ್ವಾ? ಏನೇ ಆದ್ರೂ ಇಲ್ಲಿ ಎಮರ್ಜೆನ್ಸಿ ಅಂತ ಏನಾದರೂ ಬಂದರೆ ಇಲ್ಲಿಂದ ದಾವಣಗೆರೆ ಹೋಗಬೇಕು. ಇಲ್ಲಿ ನೋಡುವಂಥವ್ರು ಯಾರಿಲ್ಲ. ಕೇವಲ ಪಾಪ ನರ್ಸ್ಗಳು ಅವ್ರು ಬರ್ತಕ್ಕಂಥ ಸಣ್ಣ ಪುಟ್ಟ ಇದನ್ನು ಅವ್ರಿಗೆ ಏನು ಇದು ಕೊಡಬೇಕು ಅನಿಸುತ್ತೆ, ಪ್ರಥಮ ಚಿಕಿತ್ಸೆ ಏನಿದೆ ಆ ಕಾರ್ಯಕ್ರಮಗಳನ್ನು ಮಾತ್ರ ಚಳಿ, ಜ್ವರ, ಸಣ್ಣ ಪುಟ್ಟ ಕೊಡ್ತಾರೆ. ಏನಾಗಿದೆ ಅಂತ ತಿಳ್ಕೊಳೋದೇ ಒಬ್ಬ ಡಾಕ್ಟ್ರು ಬೇಕಲ್ವಾ? ಸುಮಾರು ತಿಂಗಳುಗಳಿಂದ ಇಲ್ಲಿ ಕೇಳ್ತಾ ಇದ್ರು ನಾಗರಿಕರು, ಪ್ರಶ್ನೆ ಮಾಡ್ತಾ ಇದ್ರು ಕೂಡ ಯಾರೂ ಕೂಡ ಇಲ್ಲಿ ಗಮನ ಹರಿಸ್ತಾ ಇಲ್ಲ. ಹಾಗೆ ಇಲ್ಲಿರ್ತಕ್ಕಂಥ ಒಂದು ಅವ್ಯವಸ್ಥೆಯನ್ನು ನೋಡಿಬಿಟ್ರೆ ಆ ಶೌಚಾಲಯ ಅಂತೂ ನೋಡೋದೇ ಬೇಡ ಬಿಡಿ. ಒಂದು ವೇಳೆ ಆ ಶೌಚಾಲಯಕ್ಕೆ ಒಬ್ಬ ಆರೋಗ್ಯವಂತವೇನಾದರೂ ಆ ಶೌಚಾಲಯಕ್ಕೆ ಹೋಗಿದ್ದೇ ನಿಜ ಆದರೆ, ಆ ವಾಶ್ರೂಮ್ಗೆ ಹೋಗಿದ್ದೇ ನಿಜ ಆದರೆ ಅವನು ಮತ್ತೆ ಕಾಯಿಲೆಯನ್ನು ತಂದುಕೊಂಡೇ ಬರಬೇಕು. ಅಷ್ಟರ ಮಟ್ಟಿಗೆ ಕೊಳಕೆದ್ದಿದೆ, ಅಷ್ಟರ ಮಟ್ಟಿಗೆ ಗಲೀಜಾಗಿದೆ. ಏನು ಮಾಡ್ತಾ ಇದ್ದಾರೆ? ಡಾಕ್ಟ್ರ್ ಇದ್ದರೆ ತಾನೇ ಅಲ್ಲೆಲ್ಲ ಸ್ವಚ್ಛತೆ ಆಗೋದು. ಡಾಕ್ಟ್ರ್ ಇದ್ದರೆ ತಾನೇ ಅಲ್ಲಿ ಆ ನೀರು ಹೋಗ್ತಾ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಎಲ್ಲ ಗಲೀಜು, ಪೂರಾ ವಾಶ್ರೂಮ್ಗೆ ಹೋಗಿದಂಥದ್ದು ಅಷ್ಟೂ ಅಲ್ಲೇ ಇರುತ್ತೆ. ಹಾಗಿದ್ಮೇಲೆ ಏನು ನೋಡ್ತಾ ಇದ್ದೀರಿ? ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ದೀರಿ? ಹಾಗೆ ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಮುಖಂಡರುಗಳು ಏನು ಮಾಡ್ತಾ ಇದ್ದಾರೆ? ಯಾಕೆ ಮೌನ ವಹಿಸಿದ್ದಾರೆ? ಯಾಕೆ ಪ್ರಶ್ನೆಯನ್ನು ಮಾಡ್ತಾ ಇಲ್ಲ? ಇಷ್ಟೊಂದು ಅನ್ಯಾಯ ಆಗ್ತಾ ಇದ್ರೂ ಕೂಡ ಯಾಕೆ ಮೌನ ವಹಿಸಿದ್ದಾರೆ ಅನ್ನೋದು ಇಲ್ಲಿ ಎಲ್ಲರನ್ನ ಕಾಡ್ತಕ್ಕಂಥ ಪ್ರಶ್ನೆಯಾಗಿದೆ. ಯಾಕೆ ಇಷ್ಟೊಂದು ಅನ್ಯಾಯ ಆದರೂ ಕೂಡ ಯಾಕೆ ಮೌನವನ್ನು ವಹಿಸಿದ್ದಾರೆ ಗ್ರಾಮಸ್ಥರು? ಯಾಕೆ ಈ ಗ್ರಾಮದವರು ಯಾಕೆ ಇನ್ನೂ ಕೂಡ ಒಬ್ಬ ಡಾಕ್ಟ್ರು ಬೇಕು ಅಂತ ಹೇಳ್ಬಿಟ್ಟು ಧ್ವನಿಯನ್ನು ಎತ್ತುತ್ತಾ ಇಲ್ಲ ಅನ್ನೋದನ್ನು ನಾವು ಕೂಡ, ಅಂದರೆ ಇಲ್ಲಿ ಆ ಒಂದು ಡಾಕ್ಟರ್ ಇರ್ತಕ್ಕಂಥದ್ದನ್ನು ಇಲ್ಲದೇ ಇದ್ದರೂ ಕೂಡ ಸರಿದೂಗಿಸುವಂಥ ನರ್ಸ್ಗಳಿದ್ದಾರೆ. ಆದ್ದರಿಂದ ಇದು ಯಾವುದೇ ಕಂಪ್ಲೇಂಟ್ ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆದರೂ ಕೂಡ ಒಬ್ಬ ಡಾಕ್ಟರ್ ಬೇಕು ಅನ್ನೋದನ್ನು ಇಲ್ಲಿ ಅರಿತು ಅಧಿಕಾರಿಗಳು ಕೂಡಲೇ ಇಲ್ಲಿ ಒಬ್ಬ ಡಾಕ್ಟರನ್ನು ನೇಮಕ ಮಾಡಬೇಕು. ಹಾಗೆ ಸ್ವಚ್ಛತೆಯನ್ನು ಮೊದಲ ಆದ್ಯತೆಯನ್ನು ಕೊಡಬೇಕು. ಯಾಕಂದರೆ ಅಲ್ಲಿರ್ತಕ್ಕಂಥ ಒಂದು ಶೌಚಾಲಯ ಕೂಡ ಸರಿಯಾಗಿಲ್ಲ. ಅಲ್ಲಿ ಯಾವುದೇ ಪೇಷಂಟ್ ಹೋದರೂ ಕೂಡ ಮತ್ತೆ ಇನ್ನಷ್ಟು ನೆಲಕ್ಕೆ ಬೀಳುವುದಂತೂ ಖಚಿತ. ಕೂಡಲೇ ಎಚ್ಚೆತ್ತುಕೊಂಡು ಅಲ್ಲಿರ್ತಕ್ಕಂಥ ವಾಶ್ರೂಮನ್ನು ನೀರು ಹೋಗ್ತಾ ಇಲ್ಲ, ಅದರ ಸರ್ಕಾರ ಅನುದಾನಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಯಾಕೆ ಈ ಅನುದಾನಗಳು ವ್ಯರ್ಥವಾಗ್ತದವೆ ಅನ್ನೋದನ್ನು ಇದನ್ನು ತನಿಖೆಯನ್ನು ಮಾಡಿ ಮತ್ತೆ ಈ ಒಂದು ಆಸ್ಪತ್ರೆಯನ್ನು ಸುಸಜ್ಜಿತವಾಗಿ ಇಟ್ಕೊಳ್ಬೇಕು. ಹಾಗೆ ಇಲ್ಲೊಬ್ಬ ಡಾಕ್ಟರ್ ನೇಮಕ ಮಾಡಲಿ ಅಂತ ಹೇಳ್ತಾ ನಮ್ಮ ನ್ಯೂಸನ್ನು
ಮಾಯೆಯ ಜಾಲ ಕ್ಷಣ ಕ್ಷಣದ ಮಾಹಿತಿ ನಗರದ ಹೃದಯ ಬಡಿತ ಬೆಳಗಿನ ವರದಿ ಸತ್ಯದ ಅಸ್ತ್ರ ಭೀಷ್ಮ ನ್ಯೂಸ್ ಕನ್ನಡ ಕ್ಷಣ ಕ್ಷಣದ ಸುದ್ದಿ 24/7 ಸತ್ಯದ ಅಸ್ತ್ರ ಭೀಷ್ಮ ನ್ಯೂಸ್ ಕನ್ನಡ ಕ್ಷಣ ಕ್ಷಣದ ಸುದ್ದಿ 24/7